ಸೊ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ತುಂಬ ಜನ ಬಂದುಬಿಟ್ಟು ನನಗೆ ಕೇಳ್ತಾ ಇದ್ರಿ AI ವಾಯ್ಸ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸಾಗಿ ಹೇಳ್ಕೊಡಿ, ನಮಗೆ ಫ್ರೀಯಾಗಿ ಆ ವಾಯ್ಸ್ ಸಿಗ್ತಾ ಇಲ್ಲ ಅಂತ. ಆ್ಯಂಡ್ ತುಂಬ ಜನನು ಹೇಳ್ತಿದ್ರಿ ಬೇರೆ ಬೇರೆ ವೆಬ್ಸೈಟಲ್ಲಿ ನಮಗೆ ಕ್ರೆಡಿಟ್ಸ್ ಎಲ್ಲ ಕೇಳ್ತಾ ಇದೆ, ಎಲ್ಲಿಂದ ನಾವು ರಿಯಲ್ ಲೈಕ್ ಹ್ಯೂಮನ್ ರಿಯಲ್ ವಾಯ್ಸ್ ಥರ ಯಾವ ಥರ ನಾವು ಜನ್ರೇಟ್ ಮಾಡೋದು, AI ವಾಯ್ಸ್ ಯಾವ ಥರ ಜನ್ರೇಟ್ ಮಾಡೋದಂತ ತುಂಬ ಜನ ಬಂದುಬಿಟ್ಟು ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೀಯಾಗಿ ನೀವು ಯಾವ ಥರ AI ವಿಡಿಯೋನ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಎರಡು ರೀತಿಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಈಸಿಲಿ ಬಂದುಬಿಟ್ಟು ಅನ್ಲಿಮಿಟೆಡ್ ಬಂದುಬಿಟ್ಟು AI ವಾಯ್ಸ್ನ ಯೂಸ್ ಮಾಡ್ಕೋಬಹುದು, ಓಕೆನಾ? ಆ್ಯಂಡ್ ಲೈಕ್ ಇಲ್ಲಿ ನೀವು 30 ಮಿನಿಟ್ಸ್ ವೀಡಿಯೋ ಮಾಡ್ತೀನಿ ಅಂದ್ರೂ ಕೂಡ ನೀವು ಈಸಿಲಿ ಬಂದುಬಿಟ್ಟು AI ವಾಯ್ಸ್ದು ಯೂಸ್ ಮಾಡ್ಕೋಬೋದು. ಸೊ ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಡೀಟೇಲ್ಸಾಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು, ಓಕೆನಾ ಗೈಸ್? ಒಂದು ಪಾರ್ಟ್ನು ಮಿಸ್ ಮಾಡಬೇಡಿ, ಓಕೆನಾ? ಆಮೇಲೆ ನನಗೆ ಇದು ಗೊತ್ತಾಗಿಲ್ಲ ಅಕ್ಕ, ಅದು ಗೊತ್ತಾಗಿಲ್ಲ ಅಕ್ಕ ಅಂತ ಕೇಳಬೇಡಿ, ಓಕೆನಾ? ಡೀಟೇಲಾಗಿ ನೋಡಿ ಯಾವ ಥರ ನಾವು AI ವಾಯ್ಸ್ನ ಜನ್ರೇಟ್ ಮಾಡಿಸ್ಬೋದು ಫ್ರೀಯಾಗಿ, ಓಕೆನಾ? ಯಾವುದೇ ಕ್ರೆಡಿಟ್ಗಳು ಇಲ್ಲದೇನೆ, ಯಾವುದೇ ದುಡ್ಡು ಕೊಡ್ದಲ್ಲೇ ಫ್ರೀಯಾಗಿ ನಾವು ಯಾವ ಥರ ರಿಯಲ್ ಹ್ಯೂಮನ್ ವಾಯ್ಸ್ ಥರ ಜನ್ರೇಟ್ ಮಾಡ್ಬೋದು AI ವಾಯ್ಸ್ ಅಂತ, ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವೇನು ಮಾಡೋಣ, ನಮ್ಮದು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಮೇಲೆ ಗೈಸ್ ನಿಮ್ಗೆ ಇಲ್ಲಿ ಟೈಪ್ ಮಾಡಬೇಕು ಗೂಗಲ್ AI ಸ್ಟುಡಿಯೋ ಫ್ರೀ ಅಂತ. ಸೊ ಆ ಥರ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದರೆ ನಿಮಗೆ ಬಂದುಬಿಟ್ಟು ಫಸ್ಟಲ್ಲೇ ಬಂದುಬಿಟ್ಟು ಸಿಗುತ್ತೆ ವೆಬ್ಸೈಟು. ಈ ವೆಬ್ಸೈಟ್ ಮೇಲೆ ನಿಮಗೆ ಕ್ಲಿಕ್ನ ಮಾಡಬೇಕು, ಓಕೆನಾ? ಕ್ಲಿಕ್ ಮಾಡಾದಮೇಲೆ ನೋಡಿ ಈ ಥರ ಓಪನ್ ಮಾಡ್ಕೊಳ್ಳಿ ನಿಮ್ಮದು ವೆಬ್ಸೈಟ್ ಏನಿದೆ ಅದು. ಅದಾದಮೇಲೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಸಿಗುತ್ತೆ. ನಮ್ಗೆ ಏನು ಮಾಡಬೇಕು, ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ನು ಕಾಣುತ್ತಲ್ಲ, ಈ ಕಸ್ಟಮೈಸೇಷನ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಕನ್ಫ್ಯೂಷನ್ ಆದರೆ ನೋಡಿ ನಾನೊಂದು ಸಲ ಹೋಮ್ ಬಟನ್ ಮೇಲೆ ನಾನು ನಿಮಗೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೇನು ಸೆಲೆಕ್ಟ್ ಮಾಡಬೇಕು, ಸಿಂಗಲ್ ಸ್ಪೀಕರ್ ಆಡಿಯೋ, ಓಕೆನಾ? ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮ್ಮದು ಇಲ್ಲಿ ಯಾವುದಾದ್ರೂ ಒಂದು ಸ್ಟೋರಿ ಇದೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಸಿಂಪಲ್ಲಿ ಇಲ್ಲಿ ಹಾಕಿಬಿಟ್ಟು ನಿಮ್ಮ ಸ್ಟೋರಿನ ಇಲ್ಲಿ ರನ್ ಆ್ಯಂಡ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಏನಿದೆ ಜನ್ರೇಟ್ ಆಗುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ಒಂದು ಪ್ರಾಬ್ಲಮ್ ಇದೆ. ನೀವು 30 ಮಿನಿಟ್ಸು 20 ಮಿನಿಟ್ಸ್ ಆಡಿಯೋ ಜನ್ರೇಟ್ ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ತುಂಬ ಅಂದರೆ ರೇರು ಅಲ್ಲಿ ಬಂದುಬಿಟ್ಟು ಜನ್ರೇಟ್ ಆಗೋಲ್ಲ. ನೀವು 5 ಮಿನಿಟ್ಸು ಇಲ್ಲ 8 ಮಿನಿಟ್ಸು ಈ ಥರ ಆಡಿಯೋ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಮಾಡ್ಬೋದು, ಈಸಿಲಿ ಜನ್ರೇಟ್ ಆಗಿಬಿಡುತ್ತೆ ನಮಗೆ ಫ್ರೀಯಲ್ಲಿ. ಬಟ್ ಇಲ್ಲಿ ಲಾಂಗ್ ಆಡಿಯೋಸ್ಗಳೇನಿದೆ ಅದು ಜನ್ರೇಟ್ ಆಗೋಲ್ಲ, ಲೈಕ್ 20 ಮಿನಿಟ್ 30 ಮಿನಿಟ್ 15 ಮಿನಿಟ್ಸ್ ಈ ಥರ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸಿಂಪಲ್ಲಿ ಈಗ ನಾನು ತಗೊಳ್ಳಿ, ಇಲ್ಲಿ ನಾನು ಒಂದು ಸ್ಟೋರಿ ತಗೋತೀನಿ, ಯಾವುದಾದ್ರೂ ಒಂದು ನಿಮಗೆ ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಒಂದು ಕತೆ ಬರೆದು ಕೊಡಿ ಮಕ್ಕಳಿಗಾಗಿ ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಇದು ಮಾಡ್ತಾ ಇರೋದು, ಓಕೆನಾ? ಸೊ ನೀವು ಯಾವುದಾದ್ರೂ ಸ್ಟೋರಿ ಬೇಕಿದ್ರೂ ತೊಗೋಬೋದು. ನೀವು ಇಲ್ಲಿ ನೋಡ್ಬೋದು ಒಂದು ಸ್ಟೋರಿ ನಮ್ಮದು ಇಲ್ಲಿ ChatGPT ಏನಿದೆ ಬರಿತಾ ಇದೆ. ಸೊ ಇದು ChatGPT ಏನಿದೆ ಬರೆಯೋಕ್ಕೆ ಬಿಡಿ, ಇಲ್ಲಿವರೆಗೂ ಬರೆದಿದೆ. ಸೊ ಈಗ ಏನು ಮಾಡಬೇಕು, ಈಗ ನಮಗೆ ಬಂದುಬಿಟ್ಟು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸಿಂಪಲ್ಲಿ ಇಲ್ಲಿ ಸರ್ಚ್ ಮಾಡಿ ನೀವೇನಂತ ಗೆಮಿನೈ ಅಂತ, ಓಕೆನಾ? ಸರ್ಚ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಏನಿದೆ ನಿಮಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಓಕೆನಾ? ಸೊ ವೆಬ್ಸೈಟಲ್ಲಿ ಬಂದುಬಿಟ್ಟು ಆಡಿಯೋದು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ, ಬಟ್ ಅಲ್ಲಿ ಲಾಂಗ್ ಆಡಿಯೋಸ್ ಬಂದುಬಿಟ್ಟು ಜನ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮದು ಮೈಂಡ್ದು ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಯಾವ ಥರ ಲಾಂಗ್ ಆಡಿಯೋಗಳು ಜನ್ರೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲ್ಲಿ ಜೆಮಿನೈ ಆಪ್ಷನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಆ್ಯಪು, ಓಕೆನಾ? ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ನಾವು ಏನು ಸ್ಟೋರಿ ಜನ್ರೇಟ್ ಮಾಡಿಸಿದ್ವಲ್ಲ, ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ, ಈ ಸ್ಟೋರಿನ ಕಾಪಿ ಮಾಡ್ಕೊಳ್ತೀನಿ, ಓಕೆನಾ? ಸೊ ನಾನು ಈ ಸ್ಟೋರಿನ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ಬ್ಯಾಕ್ ಟು ಜೆಮಿನೈಗೆ ಬರೋಣ. ಬಂದಾದಮೇಲೆ ಆ ಸ್ಟೋರಿನ ನಾವೇನು ಮಾಡೋಣ, ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಡಿ. ಸೊ ಇಲ್ಲಿ ನಮಗೆ ವಾಯ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದಂತ ನೋಡಿ. ನಾವು ನಮ್ಮ ಸ್ಟೋರಿ ಪೇಸ್ಟ್ ಮಾಡಿದ್ದೀವಿ, ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ನಿಮ್ಮದ್ರಲ್ಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ ಕಾಣುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಏನು ಮಾಡಬೇಕು, ಇಲ್ಲಿ ಒಂದ್ಸಲ ನೋಡಿ ನಿಮ್ಮದು ಯಾವ ಜಿಮೇಲ್ ಲಾಗಿನ್ ಇದೆ ಅದು ಶೋ ಆಗುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ನಮಗಿಲ್ಲಿ ಜೆಮಿನೈ ವಾಯ್ಸ್ ಆಪ್ಷನ್ ನಮಗಿಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ ವಾಯ್ಸ್ ಬೇಕಾ ಓಕೆನಾ? ಇದು ಬೇಕಾ ಎಲ್ಲ ಬೇರೆದು ಬೇಕಂದ್ರೆ ಇಲ್ಲಿ ಯಾರು ಮಾರ್ಕ್ ಮಾಡಿ ಈ ಥರ
It's good to meet. Maybe I'm you. I'd be honored to be the voice you ಇದು choose for ಬೇಕಂದರೆ Gemini. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಿಂಪಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಿಂಪಲಿ ಈಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಪೇಸ್ಟ್ ಸೇಮ್ ಟು ಸೇಮ್. ಓಕೆನಾ. ಸಿಂಪಲಿ ಇಷ್ಟು ಬಂದುಬಿಟ್ಟು ನಮಗೆ ಟೈಪ್ ಮಾಡ್ಕೋಬೇಕು. ಪೇಸ್ಟ್ ಸೇಮ್ ಟು ಸೇಮ್. ಸಿಂಪಲಿ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇದು ಸೇಮ್ ಹೆಂಗಿದೆ ನಮ್ಮ ಸ್ಟೋರಿ ಅದನ್ನು ಸೇಮ್ ಆಗಿ ಬಂದುಬಿಟ್ಟು ಪೇಸ್ಟ್ ಮಾಡಿದೆ. ಓಕೆನಾ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ಏನಿದೆ, ಇಲ್ಲಿ ಆಪ್ಷನ್ ಕೊಡ್ತಾರೆ. ಏನು ಆಪ್ಷನು? ಇಲ್ಲಿ ಸೆಂಡ್ ಆಪ್ಷನು. ಸೊ ನಮಗೆ ಬಂದುಬಿಟ್ಟು ಇಲ್ಲೇ ಬಂದುಬಿಟ್ಟು ನಮ್ಮ ಮೈಂಡನ್ನ ಯೂಸ್ ಮಾಡಬೇಕಾಗಿರೋದು. ಓಕೆನಾ. ಸೊ ಸಿಂಪಲಿ ನಮಗೆ ಏನು ಮಾಡಬೇಕೀಗ, ಶೆಲ್ ಹೋಯ್ತಿದ್ದು. ಈಗ ನಮಗೆ ಮಾಡಬೇಕಾಗಿರೋ ಕೆಲಸ ಸಿಂಪಲಿ ಎಲ್ಲರ ಫೋನಲ್ಲೂ ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡರ್ ಇದ್ದೇ ಇರುತ್ತೆ. ಓಕೆನಾ. ಸೊ ನಿಮ್ಮ ಫೋನಲ್ಲೂ ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡರ್ ಇರುತ್ತೆ. ಸಿಂಪಲಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಮೀಡಿಯಾ ಆ್ಯಂಡ್ ಮ್ಯೂಸಿಕ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಜಸ್ಟ್ ಮೈಕ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಏನಿದೆ ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಿಸ್ಟಮ್ ಏನಿರುತ್ತೆ ಅದರೊಳಗಿಂದ ಮಾತ್ರ ರೆಕಾರ್ಡ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡಿ. ಸೊ ನಾನು ಇಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡಲ್ಲಿದ್ದೀನಿ. ಓಕೆನಾ. ಸಿಂಪಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಈಗ ಈ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ನಾನು ನಿಮಗೆ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಶೋ ಮಾಡ್ತೀನಿ ಯಾವ ಥರ ಅಂತ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಾದ್ಮೇಲೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಕಾಡಿನಲ್ಲಿ ಚಿನ್ನು ಎಂಬ ಸಣ್ಣ ಆನೆ ಇತ್ತು. ಚಿನ್ನು ತುಂಬಾ ಮುದ್ದಾಗಿದ್ದರೂ ಸ್ವಲ್ಪ ಭಯಪಡುವ ಸ್ವಭಾವದವನು. ದೊಡ್ಡ ಪ್ರಾಣಿಗಳು ಗರ್ಜಿಸಿದರೆ ಚಿನ್ನು ಓಡಿ ಹೋಗುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಎಲ್ಲ ಪ್ರಾಣಿಗಳು ಗಾಬರಿಗೊಂಡವು. ಚಿಕ್ಕ ಮೊಲ. ಸೊ ನೋಡಿದ್ರಲ್ಲ ಗೈಸ್, ಈ ಥರ ಬಂದುಬಿಟ್ಟು ನೀವೇನು ಮಾಡಬೇಕು, ಈ ವಾಯ್ಸ್ನ ರೆಕಾರ್ಡ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದುಬಿಟ್ಟು ನೀವು ಎಷ್ಟು ವಾಯ್ಸ್ ಬೇಕಿದ್ರೂ ರೆಕಾರ್ಡ್ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ಇದನ್ನು ರೆಕಾರ್ಡ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಯಾವ ಥರ ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡೋದು. ಈಗ ವಿಡಿಯೋ ರೂಪದಲ್ಲಿ ನಮ್ಮದು ರೆಕಾರ್ಡ್ ಆಗಿರುತ್ತೆ. ಸೊ ಆಡಿಯೋ ರೂಪದಲ್ಲಿ ಯಾವ ಥರ ಕನ್ವರ್ಟ್ ಮಾಡೋದಂತ ಹೇಳ್ತೀನಿ ನೋಡಿ. ಈಗ ನಮ್ಗೆ ಏನು ಮಾಡಬೇಕು, ಅದು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಆಗಿದೆಯಲ್ಲ, ಈಗ ಸಿಂಪಲಿ ನಮಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಇಲ್ಲಿ ಸರ್ಚಲ್ಲಿ ಟೈಪ್ ಮಾಡಿ MP3 ಕಟರ್ ಅಂತ, MP3 ಕಟರ್ ಅಂತ ಸರ್ಚ್ ಮಾಡಿ. ಸೊ ಈ ಥರ ನೀವು ಸರ್ಚ್ ಮಾಡಿದರೆ ಇಲ್ಲಿ ಈ ಆ್ಯಪ್ ಏನಿದೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತೀನಿ. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಯಾವ ಥರ ನಾವು ವೀಡಿಯೋನ ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ. ಸಿಂಪಲಿ ಈ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಇಲ್ಲೊಂದು ಆ್ಯಡ್ ಬರುತ್ತೆ, ಅದನ್ನು ನಾವು ಸ್ಕಿಪ್ ಮಾಡೋಣ. ಸೊ ಗೈಸ್ ನೋಡಿ, ಇಲ್ಲಿ ಬಂದುಬಿಟ್ಟು ಫೈಲ್ ಸೆಲೆಕ್ಟ್ ಮಾಡೋ ಆಪ್ಷನ್ ಇದೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಮ್ಮ ವಿಡಿಯೋ ಏನಿದೆ ಓಪನ್ ಆಗಿಬರುತ್ತೆ. ಈಗ ನಾವೇನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ವಲ್ಲ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಚೇಂಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನಾದರೂ ನೇಮ್ ಕೊಡೋದಾದರೂ ನೇಮ್ ಕೊಡಿ, ಇಲ್ಲಾಂದರೆ ನೀವು ಹಿಂಗೆ ಇದನ್ನು ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಕನ್ವರ್ಟ್ ಆಗಿಬಿಡುತ್ತೆ. ಈಗ ನೋಡಿ ನಾನು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ವಾಯ್ಸ್ ಇದರಲ್ಲಿಂದ. ಪಕ್ಷಿಗಳು ಎಲ್ಲರೂ ಅಳುತ್ತಿದ್ದರು. ಅವತ್ತು ಚಿನ್ನು ಯೋಚಿಸಿದ. ನೋಡಿದ್ರಲ್ಲ, ಇದು ಬಂದುಬಿಟ್ಟು ನಮ್ಮದು ಆಡಿಯೋ ರೂಪದಲ್ಲಿ ಕನ್ವರ್ಟ್ ಆಯಿತು. ಈಗ ಬಂದುಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೋಬೋದು ಈಸಿಲಿ. ನಿಮ್ಮ ವೀಡಿಯೋದಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಈ ಥರ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು, ಸಿಂಪಲಿ ನಿಮ್ಮದು ಏನು ವೀಡಿಯೋ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ಈಗ ನಾನು ಇನ್ಶಾಟ್ ಓಪನ್ ಮಾಡ್ಕೊಳ್ತೀನಿ. ಸೊ ಎಲ್ಲೋಯ್ತು ಇನ್ಶಾಟು. ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ, ಇದು ನಿಮ್ಮ ವೀಡಿಯೋ. ಓಕೆನಾ. ನಾನು ಸುಮ್ಮನೆ ಹಂಗೆ ತೋರಿಸ್ತಾ ಇರೋದು. ಇದು ನಿಮ್ಮದು ವೀಡಿಯೋ ಓಡ್ತಾ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಆಡಿಯೋನ ಆ್ಯಡ್ ಮಾಡಬೇಕಾದ್ರೆ ಸಿಂಪಲ್ ಇಲ್ಲಿ PIP ಮೇಲೆ ಕ್ಲಿಕ್ ಮಾಡಿ, ಅದೇನು ಸ್ಕ್ರೀನ್ ರೆಕಾರ್ಡ್ ಇದೆ ಇದನ್ನು ಆನ್ ಮಾಡ್ಕೊಳ್ಳಿ. ಓಕೆನಾ. ಫಸ್ಟ್ ನಾನು ನಿಮಗೆ ಇದನ್ನು ಮ್ಯೂಟ್ ಮಾಡಿಬಿಟ್ಟು ತೋರಿಸ್ತೀನಿ ವೀಡಿಯೋ ಏನಿದೆ ಅದು. ಓಕೆನಾ. ಅದಾದಮೇಲೆ ನಾನು PIP ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಡಿಯೋ. ಸಿಂಪಲಿ ಈ ಆಡಿಯೋನ ಬಂದುಬಿಟ್ಟು ಈ ಥರ ಹೈಡ್ ಮಾಡ್ಕೋಬೋದು. ಇಲ್ಲಾಂದರೆ ನೀವೇನು ಮಾಡ್ಬೋದು, ಈ ಆಡಿಯೋನ ಕನ್ವರ್ಟ್ನು ಕೂಡ ಮಾಡ್ಕೋಬೋದು, ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಆಪ್ಷನ್ ನಿಮಗೆ ಇದೆಯಾ ನೋಡ್ತೀನಿ ಒಂದು ಸಲ. ಈ ಫೈಲ್ನ ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡೋ ಆಪ್ಷನ್ ಇದರಲ್ಲಿ ಇಲ್ಲ. ನೀವೇನು ಮಾಡ್ಬೋದು, ಇದನ್ನು ಹೈಡೇ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲ್ ಇಲ್ಲಿ ಹೈಡ್ ಮಾಡಿಕೊಂಡ್ರೆ ನೋಡಿ, ಈಗ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸಲ. ಪಕ್ಷಿಗಳು ಎಲ್ಲರೂ ಅಳುತ್ತಿದ್ದರು. ಅವತ್ತು ಚಿನ್ನು
ಸೊ ನೋಡಿದ್ರಲ್ಲ, ಗೊತ್ತಾಯ್ತಲ್ಲ. ಸೊ ನೀವು ಈ ಥರ ಬಂದುಬಿಟ್ಟು ಈಸಿಲಿ ಯೂಸ್ ಮಾಡ್ಕೋಬೋದು. ನೀವು ಆಡಿಯೋ ರೂಪದಲ್ಲೂ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ನೀವೇನು ಮಾಡ್ಬೋದು, ವಿಡಿಯೋನ ಈ ಥರ PIPಯಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಹೈಡ್ ಕೂಡ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ಗೈಸ್. ಅಂದು ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.